ಸಾರಿ. ನೀನು ಯಾಕೆ ಜೆಂಟ್ಸ್ ಟಾಯ್ಲೆಟಿಗೆ ಬರ್ತಿದ್ಯಾ? ಅಯ್ಯೋ ಎಂಥ ದೊಡ್ಡ ಅನಾಹುತ ಆಗೋಗ್ತಿತ್ತು. ಅದು ನನ್ನ ತಲೆ ಎಲ್ಲೋ ಇತ್ತು, ಸದ್ಯ ಒಳಗೆ ಹೋಗ್ಲಿಲ್ವಲ್ಲ. ಅದು ಬಿಡು, ನಾನೇನೋ ಹ್ಯಾಂಡ್ ವಾಶಿಗೆ ಬಂದೆ. ನೀನು ಕುಟುಂಬ ಮಧ್ಯೆ ಎದ್ದು ಬಂದಿದ್ಯಾ? ಮಧ್ಯಾಹ್ನ? ಇಲ್ಲ ಇಲ್ಲ, ನಂದು ಊಟ ಆಯಿತು. ಆಯ್ತಾ? ಏನು ತಮಾಷೆ ಮಾಡ್ತಿದ್ಯಾ? ನೀನೇನು ತಿಂದೇ ಇಲ್ಲ, ನಾನೇ ನೋಡಿದ್ದೀನಿ. ಅದೇನಾಯಿತು ಅಂದರೆ ಪ್ಲೇಟಿಗೆಲ್ಲ ಹಾಕೊಂಡ್ಮೇಲೆ ನೆನಪಾಯಿತು, ಇವತ್ತು ಸಂಕಷ್ಟಿ, ನಾನು ಅನ್ನ ತಿನ್ನೋ ಹಾಗಿಲ್ಲ ಅಂತ. ಇದನ್ನು ನಂಬೇಕಾ? ಇದರಲ್ಲಿ ನಂಬಿಸೋದೇನಿದೆ, ನಿಜ. ಕೂತ್ಕೋ ಕೂತ್ಕೋ, ಇಲ್ಲೇ ಇರು, ಬರ್ತೀನಿ. ತಗೋ. ಇದೇನಕ್ಕೆ? ಸಂಕಷ್ಟೇ ಅನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳಿದೆಯಲ್ಲ, ತಗೋತೀನಿ. ಪರವಾಗಿಲ್ಲ, ಬೇಡ. ಬೇರೆಯವ್ರು ಹೇಳಿದ್ದೀನಿ ಕೇಳೋ ಬುದ್ಧಿನೇ ಇಲ್ಲ ಅಲ್ವಾ? ನಿನ್ನ ಮುಖ ನೋಡ್ಕೊಂಡಿದ್ಯಾ ಹೇಗೆ ಡಲ್ ಆಗಿದೆ ಅಂತ? ಬಾಡೋಗಿದೆ. ಐ ಥಿಂಕ್ ಯು ನಾಟ್ ಕೀಪಿಂಗ್ ವೆಲ್. ಹಾಗೇನಿಲ್ಲ, ಮೊದಲಿದ್ದ ಹಾಗೆ ಇದ್ದೀನಿ. ಕೆಲವರು ಈಗೀಗ ಸ್ವಲ್ಪ ಊದ್ಕೊಂಡಿದ್ಯಾ ಅಂತಲೂ ಹೇಳ್ತಾರೆ, ಗೊತ್ತಾ? ಇನ್ನೇನು ಹೇಳಿಲ್ವಾ? ನೀನು ಮೊದಲು ಪೊರ್ಕೆ ಕಡ್ಡಿನೇ, ಈಗಲೂ ಪೊರ್ಕೆ ಕಡ್ಡಿನೇ. ಸಾಲದು ಅಂತ ಅದು ಬೇಡ ಇದು ಬೇಡ ಬರತ್ತ ಅಂತ ಕತೆ ಬೇರೆ ಹೊಡಿತೀಯ. ನಿನಗೇನು ತಲೆ ಕೆಟ್ಟಿದ್ಯಾ? ಗೊತ್ತಿಲ್ಲ, ಚೆಕ್ ಮಾಡಿಸ್ಕೊಂಡಿಲ್ಲ. ಈ ಥರ ಉಲ್ಟಾ ಮಾತಾಡೋದಕ್ಕೆ ಚೆನ್ನಾಗಿ ಕಲ್ತಿದ್ಯಾ. ಈಗ ಕಮ್ಮಕ್ಕೆ ಗಿಮ್ಮಕ್ಕಂದ್ರೆ ನನ್ನ ಕಣ್ಣೆದ್ರಿಗೆ ತಿನ್ನಬೇಕು. ತಗೋ, ತಿನ್ನೋ ಅಷ್ಟೇ. ಯಾವ ಹಣ್ಣು ತಿಂದೋ ನಿನ್ನ ಕಣ್ಣಲ್ಲಿ ನೀರು ಬರುತ್ತಾ? ಖಾರ ಇರೋ ಹಣ್ಣು ಯಾವುದು ಇಲ್ವಲ್ಲ ಅದರಲ್ಲಿ. ಹೋಗ್ಲಿ ಬಿಡು, ತಿನ್ಬೇಡ. ಕೋರ್ಸ್ ಮಾಡಿದೆ ಅಂತ ಬೇಜಾರಾಯ್ತಾ? ಹಾಗೇನೂ ಇಲ್ಲ, ಪರವಾಗಿಲ್ಲ. ಮಾತಲ್ಲಿ ಮಾತ್ರ ಹಾಗೆ ಹೇಳ್ತಿದ್ಯಾ, ಆದರೆ ಯಾವುದೋ ರೋಗ ಬಂದಿರೋ ಥರ ಆಡ್ತೀಯ. ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ. ಆಫೀಸಿಗೇನು ಬರೋದು ಬೇಡ, ಮನೇಲಿ ರೆಸ್ಟ್ ಮಾಡು. ಚಿನ್ನದಂಥವ್ರು ನೀವು. ಜಗತ್ತಲ್ಲಿರೋ ಎಲ್ಲ ವಿಷಯನೂ ನಿಮ್ಗೆ ಅರ್ಥ ಆಗುತ್ತೆ, ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಮಾತ್ರ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೆಲೋ ಹೆಲೋ, ಮತ್ತೆ ಕಳೆದೋದ್ಯಾ? ಇದು ಕ್ಲೋಸ್ಡ್ ಏರಿಯಾ, ಇಲ್ಲಿ ಯಾರೂ ಬರಲ್ಲ. ಆಮೇಲೆ ಹೆದರ್ಕೊಂಡು ಜ್ವರ ಬಂದರೆ ಕಷ್ಟ. ಬೇಗ ಬಾ. ಅಮೂಲ್ಯ, ನನ್ನ ಮನೆವರೆಗೂ ಡ್ರಾಪ್ ಮಾಡಿ ಹೋಗ್ತೀನಿ ಬಾ. ಇಲ್ಲ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಯಾಕೆ ತುಂಬ ಡಿಫ್ರೆಂಟ್ ಬಿಹೇವ್ ಮಾಡ್ತಿದ್ಯಾ? ಏನಾಯಿತು? ಯಾಕೆ ಹಾಗೆ ಕೇಳ್ತಿದ್ದೀರಾ? ನನಗೇನೂ ಆಗಿಲ್ಲ, ಆರಾಮಾಗಿದ್ದೀನಿ. ಬಟ್ ನನಗೆ ಹಾಗೆ ಅನ್ನಿಸ್ತಿಲ್ಲ. ನೀನೊಂಥರ ಪಟಾಕಿ ಇದ್ದಾಗೆ. ನೀನು ಜೊತೆಲಿದ್ದಾಗೆಲ್ಲ ಯಾವಾಗ ಸಿಡಿತಿ ಅಂತ ಯಾವಾಗಲೂ ಒಂದು ಕನ್ಫ್ಯೂಷನ್, ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ಇವತ್ತು ನೀನು ನನಗೆ ಹಾಗೆ ಅನ್ನಿಸ್ತಿಲ್ಲ. ಚಳಿಗಾಲ ಅಲ್ವಾ, ಪಟಾಕಿ ತಂಡ ಹೊಡೆದಿದೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ,
ನಾನು ನಿನ್ನನ್ನೇ ಕೇಳ್ತಿರೋದು. ನಿಂತಲ್ಲೇ ಕಳೆದೋಗ್ತಿಲ್ಲ. ಹಾಗೇನಿಲ್ಲ, ನೀವು ಹೇಳಿದ್ ಕೇಳಿಸ್ತು. ಇದಕ್ಕೆ ರಿಪ್ಲೈ ಮಾಡಿದೆ ಸುಮ್ಮನೆ ಇದ್ದೆ. ನೀನು ನಾರ್ಮಲ್ ಆಗಿದ್ರೆ ಕೌಂಟ್ರು ಕರ್ಮ ಅಂತ ವಟ ಅಂತ ಅಂತಾನೆ ಇರ್ತಿಲ್ಲ. ಅಲ್ಲ, ನಾನು ವಟ ಅಂತಿದ್ರೆ ಸುಮ್ಮನಿರೋಕ್ಕಾಗಲ್ವಾ ಅಂತೀರಾ? ಸುಮ್ಮನಿದ್ರೆ ಮೊದಲಿನ ಥರ ಇರೋದಕ್ಕಾಗಲ್ವಾ ಅಂತೀರಾ? ನಾನು ಹೆಂಗಿದ್ರು ನಿಮಗೆ ಸಮಸ್ಯೆನಾ? ಪರವಾಗಿಲ್ಲ, ಈಗ ಸ್ವಲ್ಪ ದಾರಿಗೆ ಬಂದ್ಲು ಅನ್ಸತ್ತೆ. ಈಗ ನಿಮ್ಗೇನಾಯ್ತು? ನೀವೆಲ್ಲಿಗೆ ಟೂರ್ ಹೊಡ್ಕೊಂಡು ಬಂದ್ರಿ? ಟೂರ? ನಿಮ್ಮ ಭಾಷೆಲಿ ಕಳೆದೋಗೋದು, ನಮ್ಮ ಭಾಷೆಲಿ ಟೂರ್ ಹೊಡೆಯೋದು. ಹಾಗೇನಿಲ್ಲ, ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿದ್ನಲ್ವಾ. ಇದೇ ಆಗಲ್ಲ ಅನ್ನೋದು. ನಾನು ಇದನ್ನ ನನ್ನ ಕಾರಲ್ಲಿ ಎಷ್ಟೆಲ್ಲ ಸುತ್ತಾಡ್ಸಿಲ್ಲ. ಐ ಮೀನ್, ನಾನು ನೀನು ಒಟ್ಟಿಗೆ ಕಾರಲ್ಲಿ ಎಷ್ಟೊಂದು ಸಲ ಓಡಾಡಿದ್ದೀವಿ ಅಂತ ಹೇಳಿದೆ ಅಷ್ಟು. ಸುಮ್ಮನೆ ತಲೆ ಮಾಡಬೇಡ, ಬಾ. ಥ್ಯಾಂಕ್ಸ್ ವೇದಾಂತ್. ಹೊರಡೋಣವಾ? ಸಾಹಿತ್, ನಾನು ಅಣ್ಣನ ಜೊತೆ ಹೋಗ್ತೀನಿ. ಅಮೂಲ್ಯ, ನಾನು ಅಣ್ಣನ ಜೊತೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ. ಡಿಟೆಕ್ಟಿವ್ ಬನ್ನಿ, ಈ ಮೀನಾಕ್ಷಿ ಹಳೆ ಲವರ್ ದೇವತ್ ಕಡ್ದಿಂದ ಹೇಗಾದ್ರೂ ಮುಕ್ತಿ ಕೊಡ್ಸೋ. ನೀವು ಹಳೆ ಕಿತ್ತೋಗಿರೋ ಐಡಿಯಲ್ಲಿ ಯಾವ್ದಾದ್ರು ಒಂದು ಬಿಸಾಕೋ. ಕಾಂತಣ್ಣ, ಇದು ಡಿಟೆಕ್ಟಿವ್ ಸಂಬಂಧಪಟ್ಟದಲ್ಲ. ಜೇಮ್ಸ್ ಜಾಮ ಜಗದೀಶ್ ಅಣ್ಣನೇ ಇದಕ್ಕೆ ಪರಿಹಾರ ಕೊಡ್ಕೋ. ಯಾರೋ ಒಬ್ರು ಒಟ್ಟಿನಲ್ಲಿ ದೇವತ್ ಕಡ್ದಿಂದ ಮುಕ್ತಿ ಕೊಡ್ಸೋ. ಆಗ ನಮ್ ಜಗದೀಶ್ ಅಣ್ಣ ಬಾರಿ ಬಿಸಿ ಇದ್ರಲ್ಲ, ಅವ್ರು ಇಷ್ಟೇ ಈಸಿಯಾಗಿ ಸಿಕ್ಕುದಿಲ್ಲ. ನೀನ್ ಮನ್ಸ್ ಮಾಡಿದ್ರೆ ಸಿಗ್ತಾರೆ ಕೊಡ. ಹೇಗಾದ್ರೂ ಮಾಡೋ, ಪ್ಲೀಸ್ ಕೊಡೋ. ಕೆಗೇರಿ ಮಾಡಿ ಟ್ರೈ ಮಾಡ್ತಾರೆ. ಅಯ್ಯೋ ಜೇಮ್ಸ್ ಜಾಮ ಜಗದೀಶ, ಬೇಗ ಸಿಗೋ.